ಪವರ್ ಸ್ಟಾರ್ ಪುನೀತ್ ಬಾಲ್ಯದ ಗೆಳೆಯ ಕುಳ್ಳ ನಾಗರಾಜ್ ನೆನಪಿನ ಬುತ್ತಿ ಬಿಚ್ಚಿಟ್ಟಿದ್ದಾರೆ. ಅಪ್ಪುಗೆ ಬಾಲ್ಯದಲ್ಲಿ ಈಜ್ ಕಲಿಸಿದ್ದು, ಬೈಸಿಕಲ್ ಹೊಡೆಯೋದನ್ನ ಕಲಿಸಿದ್ದು ಚಡ್ಡಿ ದೋಸ್ತ್ ಕುಳ್ಳ ನಾಗರಾಜ್. ಬಾಲ್ಯದಲ್ಲಿ ಪುನೀತ್ ಗಾಜನೂರಿಗೆ ಹೋದಾಗ್ಲೆಲ್ಲ ಕುಳ್ಳ ನಾಗರಾಜ್ ಜೊತೆ ಆಟವಾಡ್ತಿದ್ರಂತೆ. ಸದ್ಯ ಈ ಕುಳ್ಳ ನಾಗರಾಜ್ ಗುಂಡ್ಲುಪೇಟೆಯಲ್ಲಿ ಟೆಂಪೋ ಚಾಲಕರಾಗಿದ್ದಾರೆ. ಗೆಳೆಯ ನಾಗರಾಜ್ಗೆ ಟೆಂಪೋ ಕೊಡಿಸೋದಾಗಿ ಹೇಳಿದ್ರಂತೆ. ಟೆಂಪೋ ಖರೀದಿಗೆ 18 ಲಕ್ಷ ರೂಪಾಯಿ ಕೊಟೇಶನ್ ಕಳುಹಿಸಿದ್ರಂತೆ. ಅಕ್ಟೋಬರ್ 30ಕ್ಕೆ ಗಾಜನೂರಿಗೆ ಬರುವುದಾಗಿ ಹೇಳಿದ್ರಂತೆ. ನಾಟಿ ಕೋಳಿ ಸಾಂಬಾರ್, ರಾಗಿ ಮುದ್ದೆ ಮಾಡಿಸಬೇಕು ಅಂತ ಹೇಳಿದ್ರಂತೆ. ಆದರೆ ಗಾಜನೂರಿಗೆ ಬರದೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಅಪ್ಪು. ಕುಳ್ಳ ನಾಗರಾಜ್ ಬೆಂಗಳೂರಿಗೆ ಬಂದಾಗ ಎಲ್ಲ ಕೆಲಸ ಬದಿಗುತ್ತಿ ಅವರೊಂದಿಗೆ ಪುನೀತ್ ಕಾಲ ಕಳೀತಾ ಇದ್ರಂತೆ. ಪುನೀತ್ ಮನಸ್ಸಿಗೆ ಹಿಡಿಸದ 3 ಬೈಸಿಕಲ್ ಅನ್ನ ಬದಲಾಯಿಸಿದ್ರು ಅಂತ ಅಪ್ಪುವನ್ನ ನೆನಪಿಸ್ಕೊಳ್ತಾರೆ ನಾಗರಾಜ್. ಪುನೀತ್ ನಿಧನ ಈಗಲೂ ನಂಬಲಾಗ್ತಾ ಇಲ್ಲ ಅಂತ ಬಾಲ್ಯದ ಗೆಳೆಯ ನಾಗರಾಜ್ ಕಣ್ಣೀರಿಟ್ಟಿದ್ದಾರೆ. ಅವ್ರ ತಂದೆ ತಾಯಿ ಜೊತೆಲಿ ಬರ್ತಿರು, ಅಪ್ಪಾಜಿ ಅಮ್ಮನ ಜೊತೆಲಿ ಬರ್ತಿರು. ನಾವು ಜಾಸ್ತಿ ಅವ್ರ ಜೊತೆಲೇ ಜಾಸ್ತಿ ನಾವು ಆಟ ಆಡ್ತಿದ್ದು. ಅವ್ರಿಗೆ ಸೈಕಲ್ ಹೊಡೆಯೋದು ಮತ್ತು ಈಜು ಹೊಡೆಯೋದು ಎಲ್ಲ ನಾನೇ ಕಲಿಸ್ಕೊಟ್ಟದು. ಮತ್ತು ಮರ್ಕೋತಿ ಆಟ ಎಲ್ಲ ಆಟನೂ ಆಡೋಕ್ಕೆ ನಮ್ಮ ಜೊತೆಲೇ ಬರ್ತಿದ್ರು. ಮತ್ತು ತುಂಡೇರಿ ಜಕ್ಕೆಲ್ಲ MMS ಜಕ್ಕೆಲ್ಲ ಬರ್ತಿದ್ರು. ಅವರು ಓಡಾಡ್ಕೊಂಡು ನಮ್ಮ ಜೊತೆಲೇ ಇರ್ತಿದ್ರು. ತಾವಡಿ ಪಕ್ಕದಲ್ಲಿ ಒಂದು ಜಮೀನಿತ್ತು, ಅಲ್ಲಿ ನಾವು ಬಾವಿಗೆ ಹೋಗ್ತಿದ್ವಿ ಈಜು ಹೊಡಿಯೋಕ್ಕೆ, ಒಳಗೆ ಹೋಗ್ತಿದ್ವಿ ಮೀನು ಹಿಡಿಯೋಕ್ಕೆ. ಅವರೆಲ್ಲ ಜಾಗಕ್ಕೂ ಬರ್ತಿದ್ರು. ನಮಗೆ ಚಿಕ್ಕ ವಯಸ್ಸಿಂದು ಸ್ನೇಹ. ಅವ್ರಿಗೆ ಒಂದು 7 ವರ್ಷ ಇರ್ಬೋದು, 7 ವರ್ಷದಿಂದ ಅಲ್ಲಿ ಬರ್ತಿದ್ರು. ಅವಾಗಿನಿಂದ ಪರಿಚಯ ನಮ್ಗೆ ಚೆನ್ನಾಗಿ. ಅವ್ರು ನಂಬಿಟ್ಟು ಇರ್ತೀನಿಲ್ಲ, ಜಾಸ್ತಿ ನಮ್ಮ ಜೊತೆಲೇ ಆಟ ಆಡ್ತಿದ್ದು. ಆಮೇಲೆ 30ನೇ ತಾರೀಕು ಬರ್ತೀನಿ ಅಂತ ಫೋನ್ ಮಾಡಿದರು. ಬರ್ತೀನಿ 30ನೇ ತಾರೀಕು 1-2 ದಿವಸ ಗಾಜನಲ್ಲಿ ಇರ್ತೀನಿ, ನಿನ್ಗೊಂದು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಹಾಂ, ಕೊಟೇಶನ್ ಹಾಕ್ಸು ಅಂತ ಹೇಳಿದರು. ಹಾಂ, ಹಾಕ್ಸಿ 18,32,000 ಅಂತಲೂ ಹೇಳಿದೆ. ಆಯಿತು ಬಿಡು, ನಾನು ತಗೊಡ್ತೀನಿ, ಅದರಲ್ಲಿ 3 ಲಕ್ಷ ಡಿಸ್ಕೌಂಟ್ ಮಾಡ್ತಾರೆ ಶೋರೂಮ್ನವರು ಅಂತ ಹೇಳಿದ್ದೀನಿ. ಆಯಿತು ತಗೊಡ್ತೀನಿ ಬಿಡು, 2 ದಿವಸ ಇರ್ತೀನಲ್ಲ, ಬರ್ತೀನಿ ತಗೊಡ್ತೀನಿ ಅಂತ ಹೇಳಿದ್ರು. ಅವ್ರ ತಂದೆ ತಾಯಿ ಜೊತೆಲಿ ಬರ್ತಾರೆ. ಬೆಂಗಳೂರಿನಲ್ಲಿ ಡ್ರೋನ್ ಮೂಲಕ ಕೋವಿಡ್ ಲಸಿಕೆ ಸಾಗಣೆ ಮಾಡುವ ಪ್ರಯೋಗ ಮಾಡಲಾಗಿದೆ. ಡ್ರೋನ್ ಮೂಲಕ 10 ನಿಮಿಷದಲ್ಲಿ 14 ಕಿಲೋಮೀಟರ್ ದೂರಕ್ಕೆ ಲಸಿಕೆಯನ್ನು ಯಶಸ್ವಿಯಾಗಿ ಪೂರೈಕೆ ಮಾಡಲಾಗಿದೆ. ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಸ್ವದೇಶಿ ನಿರ್ಮಿತ ಆಕ್ಟಾಕಾಪ್ಟರ್ ಡ್ರೋನ್ ಮೂಲಕ ಲಸಿಕೆ ಸಾಗಿಸಿದೆ. ಚಂದಾಪುರದ ಆರೋಗ್ಯ ಕೇಂದ್ರದಿಂದ ಹಾರಗದ್ದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಡ್ರೋನ್ ಮೂಲಕ 50 ವೈಲ್ಸ್ ಲಸಿಕೆ ಸಾಗಣೆ ಮಾಡಲಾಗಿದೆ. ಹೆಲಿಕಾಪ್ಟರ್ 40 ನಿಮಿಷಗಳ ಕಾಲ 15 ಕೆಜಿ ಭಾರವನ್ನು ಹೊತ್ತು ಸಾಗುವ ಸಾಮರ್ಥ್ಯ ಹೊಂದಿದೆ. ವಿಶೇಷ ಬಾಕ್ಸ್ನಲ್ಲಿ ಕೋವಿಡ್ ಲಸಿಕೆಯನ್ನು ಇಡಲಾಗಿತ್ತು. ಶನಿವಾರ ಬೆಳಗ್ಗೆ 9:43ಕ್ಕೆ ಹೊರಟ ಡ್ರೋನ್ 14 ಕಿಲೋಮೀಟರ್ ದೂರವನ್ನು ಕೇವಲ 10 ನಿಮಿಷದಲ್ಲಿ ತಲುಪಿತು. ಇಡೀ ಪ್ರಕ್ರಿಯೆ ಕೇವಲ 20 ನಿಮಿಷದಲ್ಲಿ ಪೂರ್ಣಗೊಂಡಿತು. ಒಟ್ಟಾರೆ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ವಿಶೇಷ ಪ್ರಯತ್ನ ನಡೆದಿದೆ. ಡ್ರೋನ್ ಮೂಲಕ ಸುಮಾರು 10 ನಿಮಿಷದಲ್ಲಿ 14 ಕಿಲೋಮೀಟರ್ ದೂರಕ್ಕೆ ಲಸಿಕೆಯನ್ನು ಯಶಸ್ವಿಯಾಗಿ ಪೂರೈಕೆ ಮಾಡಲಾಗಿರುವಂಥದ್ದು. ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಸ್ವದೇಶಿ ನಿರ್ಮಿತ ಆಕ್ಟಾಕಾಪ್ಟರ್ ಡ್ರೋನ್ ಮೂಲಕ ಈ ಒಂದು ಲಸಿಕೆಯನ್ನು ಸಾಗಿಸಲಾಗಿದೆ. ಇಡೀ ಪ್ರೋಸೆಸ್ 20 ನಿಮಿಷದಲ್ಲಿ ಮುಗಿದು ಹೋಗಿರುವಂಥದ್ದು. ಈ ರೀತಿಯಾದಂತಹ ಹೆಚ್ಚೆಚ್ಚು ಪ್ರಯೋಗಗಳನ್ನು ಮಾಡೋದಕ್ಕೆ ಇದೀಗ ಈ ಲ್ಯಾಬೋರೇಟರಿ ಮುಂದಾಗಿದೆ. ಯಾಕಂದರೆ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಈ ರೀತಿ ಮೆಡಿಸಿನ್ ಎಮರ್ಜೆನ್ಸಿ ಬಂದಾಗ ಅದನ್ನು ತಲುಪಿಸಬೇಕು ಅಂತಂದರೆ ಗಂಟೆಗಟ್ಟಲೆ ಹಿಡಿಯುತ್ತೆ. ಆದರೆ ಈ ಒಂದು ಡ್ರೋನ್ ಮುಖಾಂತರ ಸುಮಾರು 14 ಕಿಲೋಮೀಟರ್ನ 10 ನಿಮಿಷದಲ್ಲಿ ಕ್ರಮಿಸಿರುವಂಥದ್ದು ಸಹಜವಾಗಿ ಸಂತಸದ ವಿಚಾರ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ.